ನಮಸ್ಕಾರ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮದಲ್ಲಿ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಮಯ, ಸೃಷ್ಟಿಚಕ್ರ ಮತ್ತು ಯುಗಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಯುಗಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಚರ್ಚೆ ಮಾಡಲು ನಮ್ಮ ಜೊತೆಗೆ ಬ್ರಹ್ಮಕುಮಾರಿ ಶೋಭಾ ಅಕ್ಕವರಿದ್ದಾರೆ. ನಮಸ್ಕಾರ ಶೋಭಾ ಅಕ್ಕವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೆ ತುಂಬ ಸ್ವಾಗತ. ಧನ್ಯವಾದಗಳು. ಅಕ್ಕವರೇ, ನೀವು ಹಿಂದಿನ ಸಂಚಿಕೆಯಲ್ಲಿ ಈ ಸೃಷ್ಟಿ ಚಕ್ರದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ. ಹೇಗೆ ಈ ಸೃಷ್ಟಿ ಚಕ್ರ 5000 ವರ್ಷಕ್ಕೊಮ್ಮೆ ರಿಪೀಟ್ ಆಗುತ್ತದೆ ಅಂತ ಹೇಳಿದ್ರಿ. ಮತ್ತು ಈ ಚಕ್ರ 4 ಭಾಗಗಳಲ್ಲಿ ಡಿವೈಡ್ ಮಾಡಲಾಗಿದೆ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಡ್ತೀರಾ? ಸೃಷ್ಟಿ ಚಕ್ರದಲ್ಲಿ 4 ಭಾಗ ಇದೆ. ಇದ್ರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ಅದು ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಸೊ ಪ್ರತಿಯೊಂದು ಯುಗದ ವಿಶೇಷತೆ ಇದೆ. ಅದನ್ನು ಸಹ ತಮಗೆ ಹೇಳಿದ್ವಿ. ಹೇಗೆ ಸತ್ಯುಗದಲ್ಲಿ ಸರ್ವಗುಣಗಳಲ್ಲಿ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಅಹಿಂಸಾ ಪರಮೋಧರ್ಮವಾಗಿ ಅಲ್ಲಿ ಇರ್ತಾರೆ. ಅಲ್ಲಿ ಪ್ರತಿಯೊಂದು ದೇವತೆಗಳಲ್ಲಿ ಈ 5 ವಿಶೇಷತೆಗಳು ಇದ್ದೇ ಇರುತ್ತೆ. ಮತ್ತು ಆ ಒಂದು ಸಮಯದಲ್ಲಿ ಅಂದರೆ ಸತ್ಯುಗದಲ್ಲಿ ಒಂದೇ ಒಂದು ರಾಜ್ಯ ಇರುತ್ತೆ, ಒಂದೇ ಧರ್ಮ. ಸತ್ಯುಗ ಹಾಗೂ ತ್ರೇತಾಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಒಂದು ಕುಲ ಹಾಗೂ ಒಂದು ಮತ ಇರುತ್ತೆ. ಧರ್ಮ ಮತ್ತು ರಾಜ್ಯದ ಅಧಿಕಾರ ಕೇವಲ ಒಬ್ಬರ ಕೈಯಲ್ಲಿ ಇರುತ್ತೆ. ಸೊ ಅದಕ್ಕೆ ಕಾರಣ ಅಲ್ಲಿ ಏಕತೆ ಇರುತ್ತೆ. ಏಕತೆಯಲ್ಲಿ ಇರೋ ಕಾರಣ ಅಲ್ಲಿ ಸುಖ, ಶಾಂತಿ, ಸಮೃದ್ಧಿಯಿಂದ ಸಂಪನ್ನವಾಗಿರ್ತಾರೆ ಅಲ್ಲಿ. ಅದ ನಂತರ ತ್ರೇತಾಯುಗ ಆದ ನಂತರ ಯಾವಾಗ ದ್ವಾಪರಯುಗ ಪ್ರಾರಂಭ ಆಗುತ್ತೆ, ಆಗ ಅನೇಕ ಧರ್ಮಗಳ ಸ್ಥಾಪನೆ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಹೇಗೆ ಸತ್ಯುಗ ಹಾಗೂ ತ್ರೇತಾಯುಗದಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ ಇತ್ತು. ಧರ್ಮ ಮತ್ತು ರಾಜ್ಯದ ಅಧಿಕಾರ ಕೇವಲ ಒಬ್ಬರ ಕೈಯಲ್ಲಿ ಇತ್ತು. ಅದೇ ದ್ವಾಪರಯುಗದಲ್ಲಿ ಏನಾಯಿತು ಅಂದರೆ, ದ್ವಾಪರ್ ಅಂದರೆ ದೋಪುರ್ ಅಂದರೆ 2 ಮಾರ್ಗ. ಧರ್ಮಾಧಿಕಾರ ಬೇರೆಯವ್ರ ಕೈಯಲ್ಲಿ ಹೋಯಿತು, ರಾಜ್ಯಾಧಿಕಾರ ಬೇರೆಯವರ ಕೈಯಲ್ಲಿ ಹೋಯಿತು. ಸೊ ಯಾವಾಗ ಧರ್ಮಾಧಿಕಾರ ಸಾಧು ಸಂತರ ಕೈಯಲ್ಲಿ ಹೋಯಿತು ಮತ್ತು ರಾಜ್ಯಾಧಿಕಾರ ಯಾರು ರಾಜ್ಯವನ್ನು ಆಳುವಂಥವ್ರು ಇದ್ರು ರಾಜ, ಅವ್ರ ಕೈಯಲ್ಲಿ ಹೋಯಿತು. ಸೊ ಎಲ್ಲಿ 2 ಆಯಿತು ಇಲ್ಲಿ. ಸೊ ಅಲ್ಲಿ ಏನಾಗ್ತದೆ, ನ್ಯಾಚುರಲಿ ಕ್ಲಾಶ್ ಆಗುತ್ತೆ. ಸೊ ದ್ವಾಪರಯುಗದಿಂದ ಏನಾಯಿತು, ಸಂಘರ್ಷ ಆಗೋದು ಪ್ರಾರಂಭ ಆಯಿತು. ಅದಕ್ಕಾಗಿ ದ್ವಾಪರಯುಗದಲ್ಲಿ ಕೆಲವೊಂದು ಧರ್ಮಗಳ ಸ್ಥಾಪನೆ ಆಗಲು ಪ್ರಾರಂಭ ಆಯಿತು. ಸೊ ಮೊಟ್ಟ ಮೊದಲು ದ್ವಾಪರಯುಗದಲ್ಲಿ ಧರ್ಮ ಸ್ಥಾಪನೆ ಆಗಿರೋದು ಇಸ್ಲಾಂ ಧರ್ಮ. ಮೊಹಮ್ಮದ್ ಇಬ್ರಾಹಿಂ ಅವರು ಬಂದು ಇಸ್ಲಾಂ ಧರ್ಮದ ಸ್ಥಾಪನೆಯನ್ನ ಮಾಡಿದ್ರು. ಮತ್ತೆ ಅದ ನಂತರ ಸ್ವಲ್ಪ ಸಮಯ ಆದ ನಂತರ ಬುದ್ಧ ಬಂದು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ನಂತರ ಜೀಸಸ್ ಕ್ರೈಸ್ತ ಅವರು ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ವಾಸ್ತವಿಕವಾಗಿ ಧರ್ಮ ಅಂದ್ರೆ ಧಾರಣೆ. ಅವರು ಬಂದಿರುವಂತ ಸಮಯದಲ್ಲಿ ಏನ್ ಅವಶ್ಯಕತೆ ಇತ್ತು ಅದನ್ನ ಅವರು ತಿಳಿಸ್ಕೊಟ್ರು. ವಾಸ್ತವಿಕದಲ್ಲಿ ಅವ್ರಿಗೆ ನಾವು ನಮ್ದೇ ಸಪ್ರೇಟ್ ಆದಂತ ಧರ್ಮ ನಾವು ಮಾಡಬೇಕು ಅನ್ನೋಂತ ಉದ್ದೇಶದಿಂದ ಅವರು ಸ್ಥಾಪನೆ ಮಾಡಿಲ್ಲ. ಯಾವಾಗ ಇಬ್ರಾಹಿಂ ಅವ್ರು ಬಂದು ಉಪದೇಶ ಪ್ರಾರಂಭ ಮಾಡಿದ್ರು, ಆ ಉಪದೇಶದಲ್ಲಿ ಅವ್ರು ಹೇಳಿದ್ರು, ತಾವೆಲ್ಲರೂ ಸಹ ಪರಸ್ಪರದಲ್ಲಿ ಸಹೋದರರಾಗಿದ್ದೀರಿ, ಅದಕ್ಕಾಗಿ ಪರಸ್ಪರದಲ್ಲಿ ಜಗಳಾಡಬೇಡಿ ಅನ್ನೋಂತ ತಿಳಿಸ್ಕೊಟ್ರು. ಯಾಕೆಂದ್ರೆ ಯಾವಾಗ ಅವರು ಈ ಸೃಷ್ಟಿಯಲ್ಲಿ ಬಂದಿದ್ರು, ಆಗ ಆ ಸೃಷ್ಟಿಯಲ್ಲಿ ಪರಸ್ಪರದಲ್ಲಿ ಬಹಳಷ್ಟು ಜಗಳ ಅದೆಲ್ಲ ನಡೀತಾ ಇತ್ತು. ಸೊ ಅಂತಹ ಒಂದು ಸಮಯದ ಕೂಗೇನಿತ್ತು, ಆ ಸಮಯದಲ್ಲಿ ಅದನ್ನು ಬಂದು ಇಬ್ರಾಹಿಂ ಅವರು ಹೇಳ್ಕೊಟ್ರು, ನೀವೆಲ್ಲರೂ ಸಹೋದರರಾಗಿದ್ದೀರಿ, ಅದಕ್ಕಾಗಿ ಜಗಳಾಡಬೇಡಿ ಅಂತ ಈ ಮಾತನ್ನು ಅವರು ತಿಳಿಸ್ಕೊಟ್ರು. ಸೊ ಕೆಲವ್ರು ಏನು ಮಾಡಿದ್ರು, ಆ ಒಂದು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ಮಾತುಗಳನ್ನು, ಅವ್ರ ಉಪದೇಶಗಳನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ನಂತರ ಅವ್ರದ್ದು ಧರ್ಮ ಸ್ಥಾಪನೆ ಆಗೋಕ್ಕೆ ಶುರುವಾಯಿತು. ನಂತರ ಅವ್ರ ಧರ್ಮ ಸ್ಥಾಪನೆ ಆಯಿತು. ಅದ ನಂತರ ಬುದ್ಧ ಅವ್ರು ಬಂದು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಯಾವಾಗ ಬುದ್ಧ ಈ ಜಗತ್ತಿನಲ್ಲಿ ಬಂದಾಗ ಅವಾಗ ಅವ್ರು ಉಪದೇಶ ಕೊಟ್ಟಿರೋದು ಏನು ಅಂದರೆ, ಇಚ್ಛೆ ಅಥವಾ ಆಸೆ ಇಡೋದು ಇದೇ ಸರ್ವ ದುಃಖಗಳ ಮೂಲ ಕಾರಣ. ಯಾಕೆಂದರೆ ಆ ಸಮಯದಲ್ಲಿ ಅನೇಕರಲ್ಲಿ ಅನೇಕ ಇಚ್ಛೆಗಳನ್ನು ಉಂಟಾಗ್ತಾ ಇತ್ತು. ಆ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕಾಗಿ ಜನಗಳು ಏನೇನೆಲ್ಲ ಮಾಡ್ತಾ ಇದ್ರು, ಉಲ್ಟಾ ಕಾರ್ಯನೂ ಮಾಡ್ತಾ ಇದ್ರು. ಸೊ ಈ ಕಾರಣ ಅನೇಕ ಕಡೆಗೆ ದುಃಖ ಅಶಾಂತಿ ಶುರುವಾಯಿತು. ಅದಕ್ಕಾಗಿ ಅವ್ರು ಬಂದು ಈ ಒಂದು ಉಪದೇಶನ ಕೊಟ್ಟರು, ಇಚ್ಛೆ ಅಥವಾ ಆಸೆ ಇಡೋದು ಇದೇ ಸರ್ವ ದುಃಖದ ಮೂಲ ಕಾರಣ ಅಂತ.
ಮತ್ತು ದಯಾ ಬಗ್ಗೆ ಅವರು ತಿಳಿಸ್ಕೊಟ್ರು. ದಯೆ ಭಾವನೆ ಇರಬೇಕು ಅಂತ. ಅದನಂತರ ಯಾರು ಆ ಒಂದು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರ ಉಪದೇಶನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು, ಆವಾಗ ಬೌದ್ಧ ಧರ್ಮ ಸ್ಥಾಪನೆ ಆಯಿತು. ಅದ ನಂತರ ಸ್ವಲ್ಪ ಸಮಯ ಆದ ನಂತರ ಯೇಸು ಕ್ರಿಸ್ತವ್ರು ಬಂದು ಹೇಳಿದ್ರು ಲವ್, ಪ್ರೀತಿಯ ಬಗ್ಗೆ ಹೇಳಿದ್ರು. ಏಕೆಂದರೆ ಆ ಸಮಯದಲ್ಲಿ ಎಲ್ಲರೂ ಪರಸ್ಪರದಲ್ಲಿ ತಿರಸ್ಕಾರ ಮಾಡ್ತಾಯಿದ್ರು. ಆ ಒಂದು ಪ್ರೀತಿ, ಆ ಒಂದು ಭಾವನೆ ಏನು ಇರಬೇಕಾಗಿತ್ತು ಅದು ಇರಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತವ್ರು ಬಂದು ಆ ಸಮಯದ ಕೂಗು ಏನಾಗಿದೆ, ಪ್ರೀತಿ. ಸೊ ಅದಕ್ಕೆ ಬಗ್ಗೆ ಅವರು ತಿಳಿಸ್ಕೊಟ್ರು. ಅದಕ್ಕಾಗಿ ಅವ್ರು ಏನಂತ ಹೇಳಿದ್ರು, ಲವ್ ಈಸ್ ಗಾಡ್ ಅಂತ ಹೇಳಿದ್ರು, ಪ್ರೀತಿನೇ ಭಗವಂತ ಅಂತ ಹೇಳಿದ್ರು. ಸೊ ಪ್ರೀತಿ ಬಗ್ಗೆ ಅವ್ರು ಹೇಳಕ್ಕೆ ಶುರು ಮಾಡಿದ್ರು. ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀವಿ, ಪ್ರೀತಿಯಿಂದ ಇರಿ, ಪ್ರೀತಿಯಿಂದ ವ್ಯವಹಾರ ಮಾಡಿ ಅನ್ನೋಂಥದ್ದು ಈ ಮಾತನ್ನು ಅವರು ತಿಳಿಸ್ಕೊಟ್ರು. ಸೊ ಕೆಲವರು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿಯಾಗಿ ಅನೇಕ ಧರ್ಮಗಳ ಸ್ಥಾಪನೆ ಆಗೋಕ್ಕೆ ಶುರುವಾಯಿತು ದ್ವಾಪರ ಯುಗದಿಂದ. ಎಷ್ಟು ಧರ್ಮಗಳ ಸ್ಥಾಪನೆ ಆಯಿತು ಅಷ್ಟೇ ಅವ್ರದ್ದು ಪರಸ್ಪರದಲ್ಲಿ ಕ್ಲಾಶಸ್ ಆಗೋದು ಪ್ರಾರಂಭ ಆಯಿತು. ಸೊ ಅದನ್ನೇ ಕ್ಲಾಶಸ್ ಇಫೆಕ್ಟ್ ಅನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೌದು, ನಮ್ಮ ಧರ್ಮ ಜಾಸ್ತಿ, ನಮ್ಮ ಧರ್ಮ ಶ್ರೇಷ್ಠ ಅಂತ ಈ ರೀತಿಯಾಗಿ ಮಾತುಗಳನ್ನ ಬರಕ್ ಶುರು ಆಯ್ತು. ಧರ್ಮದ ಬಗ್ಗೆ ಜಗಳ ಅದೆಲ್ಲ ಆಗಕ್ಕೆ ಶುರು ಆಯ್ತು. ಆದ್ರೆ ಧರ್ಮ ಸ್ಥಾಪಕರು ಬುದ್ಧಿಯಲ್ಲಿ ಇದು ಇರ್ಲಿಲ್ಲ, ಧರ್ಮನ ಸ್ಥಾಪನೆ ಮಾಡಬೇಕು ಅನ್ನೋಂಥದ್ದು ಇರ್ಲಿಲ್ಲ. ಆದ್ರೆ ಅವ್ರ ಉದ್ದೇಶನೇ ಬೇರೆ ಇತ್ತು. ಆದ್ರೆ ಜನಗಳು ಏನ್ ಮಾಡಿದ್ರು, ಅದನ್ನ ಬೇರೆ ರೂಪದಲ್ಲಿ ತಗೊಂಡ್ರು. ಸೊ ಇವತ್ತು ನಾವು ಕಲಿಯುಗದಲ್ಲಿ ನಾವು ನೋಡ್ತೀವಿ, ಪ್ರತಿಯೊಂದು ಧರ್ಮ ಸ್ಥಾಪಕರು ಏನು ಕಲಿಸ್ಕೊಟ್ರಲ್ಲ ಅದರ ವಿರುದ್ಧವಾಗಿ ಅವ್ರು ನಡೀತಾ ಇದ್ದಾರೆ. ಹೇಗೆ ಉದಾಹರಣೆ ಅರ್ಥವಾಗಿ ತಗೊಳ್ಳಿ, ಇಬ್ರಾಹಿಂ ಅವ್ರು ಏನಂತ ಹೇಳ್ಕೊಟ್ರು, ಜಗಳಾಡಬೇಡಿ ಅಂತ. ಇವತ್ತು ಅದೇ ಧರ್ಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಪರಸ್ಪರದಲ್ಲಿ ಎಷ್ಟೊಂದು ಜಗಳ ನಡೀತಾ ಇದೆ. ಇಚ್ಛೆ ಅಥವಾ ಆಸೆ ಇಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆಷ್ಟು ಇವತ್ತು ಮನುಷ್ಯರಲ್ಲಿ ಇಚ್ಛೆ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಮತ್ತೆ ಇವತ್ತು ಪ್ರೀತಿ ತಗೊಳ್ಳಿ, ಅದೇ ಪ್ರೀತಿ ಅರ್ಥನೇ ಬೇರೆ ಆಗಿ ಹೋಗಿದೆ, ಅದರ ರೂಪನೇ ಇವತ್ತು ಬೇರೆ ಆಗಿ ಹೋಗಿದೆ. ಹೌದು, ವಿಕೃತ ಆಗಿ ಹೋಗಿದೆ. ಸೊ ಪ್ರತಿಯೊಬ್ರು ಧರ್ಮದ ವಿರುದ್ಧವಾಗಿ ನಡೆಯಕ್ಕೆ ಶುರು ಮಾಡಿದ್ರು. ಸೊ ಧರ್ಮದ ವಿರುದ್ಧವಾಗಿ ನಡೆಯೋದಂದ್ರೆ ಇದು ಏನಾಯ್ತು, ಧರ್ಮದ ಗ್ಲಾನಿ ಆಯ್ತಲ್ವೇ. ಸೊ ಇವಾಗ ಏನು ಕಲಿಯುಗದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲಿ ನೋಡಿದ್ರೆ ಅಲ್ಲಿ ಅತ್ಯಾಚಾರ, ಅನಾಚಾರ, ಧರ್ಮದ ಗ್ಲಾನಿನೇ ಇವತ್ತು ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬರು ಧರ್ಮದ ವಿರುದ್ಧವಾಗಿ ನಡೀತಾ ಇದ್ದಾರೆ. ಅಂದ್ರೆ ಧರ್ಮಸ್ಥಾಪಕವರು ಏನು ಹೇಳ್ಕೊಟ್ರು ಅದ್ರ ವಿರುದ್ಧವಾಗಿ ನಡೆಯೋದು, ಇದಕ್ಕೇನೆ ಏನಂತ ಹೇಳಲಾಗುತ್ತೆ, ಧರ್ಮದ ಗ್ಲಾನಿ. ಧರ್ಮದ ಗ್ಲಾನಿ. ಸೊ ಅದೇ ಸಮಯ ಇವಾಗ ಈ ಕಲಿಯುಗದಲ್ಲಿ ನಡೀತಾ ಇದೆ. ಈಗ ನೀವು ಹೇಳಿರೋ ಪ್ರಕಾರ ಸತ್ಯುಗ ಮತ್ತೆ ತ್ರೇತಾಯುಗದಲ್ಲಿ ಒಂದೇ ಧರ್ಮ ಇರೋದ ಕಾರಣ ಅಲ್ಲಿ ಸಂಪೂರ್ಣ ಸುಖ ಶಾಂತಿ ಇತ್ತು. ಮತ್ತೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಹೇಗೆ ಧರ್ಮಗಳು ಬೆಳೀತಾ ಹೋಗ್ತವೆ ಆ ಪ್ರಕಾರ ದುಃಖ ಅಶಾಂತಿ ಕೂಡ ಬೆಳೀತಾ ಹೋಯ್ತು. ಓಕೆ, ಮತ್ತೆ ಈ ಹೇಗೆ 5000 ಇಯರ್ಸ್ದು ಒಂದು ಸೈಕಲ್ ಅಂತ ಹೇಳಿದ್ರಿ, ಪ್ರತಿಯೊಂದು ಯುಗದ ಪೀರಿಯಡ್ ಏನಾದರೂ ಇರ್ಬೋದಲ್ಲ, ಫಿಕ್ಸ್ ಪೀರಿಯಡ್ ಏನಾದರೂ ಇರ್ಬೋದಲ್ಲ? ಹೌದು, ಪ್ರತಿಯೊಂದು ಯುಗದ ಪೀರಿಯಡ್ ಇದೆ. ಅದು ಆಗಿರೋದು ಸತ್ಯುಗ 1250 ವರ್ಷ. ಓಕೆ, 1250 ಇಯರ್ಸ್. 1250 ಇಯರ್ಸ್. ಸೊ ತ್ರೈತಾಯುಗನು 1250 ಇಯರ್ಸ್, ದ್ವಾಪರ ಯುಗನು 1250 ಇಯರ್ಸ್, ಕಲಿಯುಗನು 1250. ಈಕ್ವಲಿ ಡಿವೈಡೆಡ್ ಇದೆ. ಓಕೆ, ಸೊ ಟೋಟಲಿ ಇಟ್ ಇಸ್ 5000 ಇಯರ್ಸ್ ಒಂದು ಸೈಕಲ್ ಆಗಿದೆ. ಆಫ್ಟರ್ ಎವ್ರಿ 5000 ಇಯರ್ಸ್ ಈ ಚಕ್ರ ಮತ್ತೆ ಪುನರಾವೃತ್ತಿ ಆಗ್ತಾ ಇರುತ್ತೆ. ಅಕ್ಕ, ನಾವು ಕೆಲವೊಮ್ಮೆ ಕೇಳ್ತೀವಿ, ಈ ಸೈಂಟಿಸ್ಟ್ಗಳೆಲ್ಲ ರಿಸರ್ಚ್ ಮಾಡ್ತಿರ್ತಾರೆ, ಈ ಭೂಮಿಯನ್ನ ಎಲ್ಲ ಹಡ್ಡಿ ತೆಗೆದಾಗ ಏನೋ ಒಂದು ವಸ್ತುಗಳು ಸಿಗ್ತವೆ, ಅದರ ಆಯುಷ್ಯ ಕಂಡುಹಿಡಿದಾಗ ಏನೋ ಲಕ್ಷಾಂತರ ಆಯುಷ್ಯ ಅಂತ ಹೇಳ್ತಾರೆ. ಇದೇನು ಸರಿನಾ? ಹೌದು. ಆಕ್ಚುಲಿ ಇದು ಇರೋದು 5000 ಇಯರ್ಸ್ ಒಂದು ಸೈಕಲ್. ನಾವು ಕೇವಲ ಏನಂತ ಹೇಳಿದ್ವಿ, ಸೃಷ್ಟಿಯಲ್ಲಿ ಈ ಸೈಕಲ್ ರೊಟೇಟ್ ಆಗ್ತಾ ಇರೋದು. ನಾವು ಇದು ಹೇಳಿಲ್ಲ ಸೃಷ್ಟಿ ಸ್ಥಾಪನೆ ಆಗಿನೇ 5000 ವರ್ಷ ಅಂತ ನಾವು ಹೇಳಿಲ್ಲ. ಹೌದು. ಆದ್ರೆ ಈ ಸೃಷ್ಟಿಯ ಸೈಕಲ್ ಏನಿದೆ, ಸೃಷ್ಟಿಯಲ್ಲಿ ಏನು ನಡೀತಾ ಇದೆಯಲ್ಲ ಏನು ಸೈಕಲ್, ಅದು 5000 ಇಯರ್ಸ್ ಇರ್ಬೋದು, ಅದು ಲಕ್ಷಾಂತರ ವರ್ಷನೇ ಇರ್ಬೋದು. ಯಾಕೆಂದ್ರೆ ಈ ಸೃಷ್ಟಿ ಎಂದಿಗೂ ವಿನಾಶ ಆಗೋದಿಲ್ಲಲ್ಲ, ವಿನಾಶ ಆಗೋದಿಲ್ಲ, ಪ್ರಲಯ ಆಗೋದಿಲ್ಲ. ಆದರೆ ಇಟ್ ಟೇಕ್ಸ್ ವಾಸ್ಟ್ ಚೇಂಜ್ ಆಗುತ್ತೆ, ಆದರೆ ಪ್ರಲಯ ಎಂದಿಗೂ ಆಗೋದಿಲ್ಲ. ಇರ್ಬೋದು, ಲಕ್ಷಾಂತರ ವರ್ಷ ಇದ್ದಿರ್ಬೋದು. ಹೇಗೆ ಈ ಸೃಷ್ಟಿ ಅವಿನಾಶಿನೋ, ಕೆಲವೊಂದು ವಸ್ತುಗಳನ್ನು ಸಹ ವಿನಾಶ ಆಗೋದಿಲ್ಲ, ಅದು ಭೂಮಿಯಲ್ಲಿ ಹೋಗ್ತದೆ. ಹೇಗೆ ಜಾಗ್ರಫಿಕಲಿ ಚೇಂಜ್ ಆಗುತ್ತೆ, ಹಾಗಾಗಿ ಮತ್ತೆ ಪುನಃ ಮೇಲ್ ಬರುತ್ತೆ. ಮತ್ತೆ ಪುನಃ ಏನಾದರೂ ಹಡ್ದಾಗ ಮತ್ತೆ ಪುನಃ ವಸ್ತುಗಳು ಸಿಗ್ಬೋದಲ್ಲ. ಓಕೆ. ಸೊ ಇದು ಆಗಲು ಚಾನ್ಸ್ ಇದೆ. ಓಕೆ.
ಈಗ ನೀವಂದ್ರಿ ಕಲಿಯುಗ ಆದ್ಮೇಲೆ ಮತ್ತೆ ಸತ್ಯುಗ ಬರುತ್ತೆ ಅಂತ ಹೇಳಿದ್ರಿ. ಈಗ ನಾವು ಕಲಿಯುಗದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಈಗ ಸತ್ಯುಗದಲ್ಲೂ ಸೇಮ್ ಅದೇ ನಂಬರ್ ಆಫ್ ಪಾಪ್ಯುಲೇಷನ್ ಇರುತ್ತಾ? ಇನ್ನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಪಾಪ್ಯುಲೇಷನ್? ಇವಾಗ ನೋಡಿ, ತಾವು ಸ್ವಲ್ಪ ದಿನ ಹಿಂದೆ, ಇವಾಗ ತಗೊಳ್ಳಿ, ಒಂದು 50 years ಹಿಂದೆ ಪಾಪ್ಯುಲೇಷನ್ ಎಷ್ಟಿತ್ತು, ಇವತ್ತು ಎಷ್ಟಿದೆಯೇ ಅಷ್ಟು ಪಾಪ್ಯುಲೇಷನ್ ಇತ್ತಾ? ಇಲ್ಲ, ತುಂಬಾ ಕಡಿಮೆ ಇತ್ತು ಕಡಿಮೆ ಪಾಪ್ಯುಲೇಷನ್. ಇತ್ತು 50 years ಮುಂಚೆ. ಅದೇ ಈ 50 years ಅಲ್ಲಿ ಮತ್ತಿಷ್ಟು ಏನಾಯ್ತು? ಜಾಸ್ತಿ ಆಯ್ತು. ಆದ್ಮೇಲೆ ಯೋಚನೆ ಮಾಡಿ, ಬಿಫೋರ್ ದ್ಯಾಟ್ 5000 years ಬಿಫೋರ್ ಅವಾಗ ಪಾಪ್ಯುಲೇಷನ್ ಎಷ್ಟಿದಿರ್ಬೋದು? ಸತ್ಯುಗದಲ್ಲಿ ಕೇವಲ 9 ಲಕ್ಷ ಪಾಪ್ಯುಲೇಷನ್ ಅಷ್ಟೇ ಮಾತ್ರ. 9 ಲಕ್ಷ. ಮತ್ತೀಗ ಇಷ್ಟೊಂದೆಲ್ಲ ಪಾಪ್ಯುಲೇಷನ್ ಇದೆ ಅಲ್ಲ, ಅರೌಂಡ್ 800 crore ವರೆಗೂ ಪಾಪ್ಯುಲೇಷನ್ ಇದೆ. ಸೊ ಇಷ್ಟೊಂದೆಲ್ಲ ಆತ್ಮಗಳು ಅಷ್ಟೊಂದು ಟೈಮ್ವರೆಗೂ ಎಲ್ಲಿರ್ತಾವ ಹಂಗಿದ್ರೆ? ಅವೆಲ್ಲ ಪರಮಧಾಮದಲ್ಲಿ ಇರ್ತಾರೆ. ಮತ್ತೆ ಯಾರ್ಯಾರ್ದು ಹೇಗೆ ರೋಲ್ ಇದೆ, ಯಾವಾಗ ಇದೆ, ಅವ್ರು ಮತ್ತೆ ಪುನಃ ಈ ಜಗತ್ತಿನಲ್ಲಿ ಬರ್ತಾರೆ. ಹೇಗೆ ಉದಾಹರಣೆ ಅರ್ಥವಾಗಿ, ಯಾವಾಗ ಮಳೆಗಾಲ ಶುರು ಆಯ್ತು ಅವಾಗ ಮಳೆನೂ ಬರುತ್ತೆ, ಮೋಡಗಳು ಫಸ್ಟ್ ಮೋಡಗಳಾಗುತ್ತೆ, ನಂತರ ಮಳೆನೂ ಬರುತ್ತೆ. ಅಲ್ಲಿವರೆಗೆ ನಾವು ಅದಕ್ಕೆ ಕೇಳಕ್ ಸಾಧ್ಯ ಇದೆ? ಇಲ್ಲ, ಅಲ್ಲಿವರೆಗೆ ನಾವು ಕೇಳಕ್ ಸಾಧ್ಯ ಇಲ್ಲ. ಈ ಮೋಡಗಳು ಇಷ್ಟು ಸಮಯವರೆಗೂ ಎಲ್ಲಿತ್ತು ಅಂತ ಕೇಳಕ್ ಸಾಧ್ಯ ಇಲ್ಲ. ಹೌದು ತಾನೆ? ಹಾಗೇನೆ ಆತ್ಮಗಳು ಅಲ್ಲಿವರೆಗೆ ಪರಮಧಾಮದಲ್ಲಿ ಇರುತ್ತೆ. ಮತ್ತೆ ಹೇಗೆ ಅವರ ಪಾತ್ರ ಇದೆಯೋ ಹಾಗಾಗಿ ಈ ಸೃಷ್ಟಿಯಲ್ಲಿ ಬರ್ತಾ ಅವ್ರು ಆ್ಯಡ್ ಆಗ್ತಾ ಹೋಗ್ತಾರೆ. ಹಾಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಅದು ಸ್ಟಾರ್ಟಿಂಗ್ ಏನಿದೆ ಅಲ್ಲ 9 ಲಕ್ಷ ಮಾತ್ರ ಪಾಪ್ಯುಲೇಷನ್ ಇರುತ್ತೆ. ಅಕ್ಕವ್ರು ತಾವೇ ಹೇಳಿದ್ರಿ ಕಲಿಯುಗದಿಂದ ಸತ್ಯುಗ ಪರಿವರ್ತನೆ ಆಗುತ್ತೆ ಅಂತ. ಇದೇನೋ ತುಂಬ ಡ್ರಾಸ್ಟಿಕ್ ಚೇಂಜ್, ವಾಸ್ಟ್ ಚೇಂಜ್ ಅನಿಸುತ್ತೆ. ಇದು ಎಕ್ಸಾಕ್ಟ್ಲಿ ಇದಕ್ಕೆ ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಇರಬೇಕಲ್ಲ, ಎಕ್ಸಾಕ್ಟ್ಲಿ ಎಲ್ಲಿಂದ ಹೇಗೆ ಚೇಂಜ್ ಆಗುತ್ತೆ ಅಂತ? ಹೌದು, ಇದಕ್ಕೊಂದು ಟರ್ನಿಂಗ್ ಪಾಯಿಂಟು ಇದೆ. ಹೇಗೆ ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟೊಂದು ಭ್ರಷ್ಟಾಚಾರ ಅದೆಲ್ಲ ನಡೀತಾ ಇದೆ, ಧರ್ಮದ ಗ್ಲಾನಿಯಲ್ಲೇ ಆಗ್ತಾ ಇದೆ. ಸೊ ಇಂತಹ ಒಂದು ಸಮಯದಲ್ಲಿ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿಯ ಸಮಯ, ಅದಕ್ಕೆ ಸಂಗಮ ಯುಗ ಅಂತ ನಾವು ಹೇಳ್ತೀವಿ. ಆ ಸಂಗಮ ಯುಗದಲ್ಲಿ ಸ್ವಯಂ ಸೃಷ್ಟಿಯ ರಚಯಿತ ಪರಮಾತ್ಮ ಈ ಜಗತ್ತಿಗೆ ಬಂದು ಮತ್ತೆ ಪುನಃ ಸತ್ಯ ಜ್ಞಾನ ಹಾಗೂ ಸಹಜ ರಾಜಯೋಗನ ಕಲಿಸ್ಕೊಡ್ತಾರೆ. ಸೊ ಅದೇ ಸತ್ಯ ಜ್ಞಾನ ಹಾಗೂ ಸಹಜ ರಾಜಯೋಗದ ಆಧಾರದಿಂದ ಮತ್ತೆ ಪುನಃ ಹೊಸ ಜಗತ್ತಿನ ನಿರ್ಮಾಣ ಆಗುತ್ತೆ. ಹೇಗೆ ತಾವು ಕೇಳಿದ್ರಿ ಗೀತೆಯಲ್ಲಿ, ಯದಾ ಯದಾ ಹಿ ಧರ್ಮಸ್ಯ, ಅಂದರೆ ಯಾವ್ಯಾವ ಧರ್ಮದ ಗ್ಲಾನಿ ಆಗುತ್ತೆ, ಯಾವಾಗ ಈ ಜಗತ್ತಿನಲ್ಲಿ ಅಧರ್ಮ ಜಾಸ್ತಿ ಆಗುತ್ತೆ, ಆಗ ನಾನು ಬಂದು ಮತ್ತೆ ಪುನಃ ಒಂದು ಸತ್ಯ ಧರ್ಮನ ಸ್ಥಾಪನೆ ಮಾಡ್ತೀನಿ ಅಂತ ಇದು ಪರಮಾತ್ಮನ ಮಹಾವಾಕ್ಯ. ಸೊ ಅದೇ ಕಥನ ಅನುಸಾರವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೊಂದೆಲ್ಲ ಧರ್ಮ ಗ್ಲಾನಿ ಆಗ್ತಾ ಇದೆ. ಸೊ ಇಂತಹ ಸಮಯದಲ್ಲಿ ಪರಮಾತ್ಮ ಸ್ವಯಂ ಬರ್ತಾರೆ. ಅವರು ಬಂದು ಇದನ್ನ ಟರ್ನ್ ಮಾಡ್ತಾರೆ. ಅದಕ್ಕಾಗಿ ಸತ್ಯ ಜ್ಞಾನ ಹಾಗೂ ರಾಜಯೋಗ ಕಲಿಸ್ತಾರೆ. ಆ ಒಂದು ಸತ್ಯ ಜ್ಞಾನ ಹಾಗೂ ರಾಜಯೋಗನಿಂದ ನಾವು ನಮ್ಮಲ್ಲಿ ಇರುವಂಥ ಸಂಸ್ಕಾರಗಳನ್ನ ನಾವು ಪರಿವರ್ತನೆಯನ್ನ ಮಾಡಲು ಸಾಧ್ಯ. ಯಾಕಂದ್ರೆ ಈ ಒಂದು ಸಮಯದ ಕೂಗಿರೋದೇನೆ ಇದು. ಏನು ಅಂದ್ರೆ ಇವಾಗ ಪ್ರತಿಯೊಬ್ರು ತಮ್ಮ ಸಂಸ್ಕಾರಗಳನ್ನ ನಾವು ಪರಿವರ್ತನೆ ಮಾಡಲೇಬೇಕು. ಅದು ಸಂಸ್ಕಾರಗಳನ್ನ ಹೇಗೆ ಪರಿವರ್ತನೆ ಮಾಡಬೇಕು ಅದನ್ನ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ನಮ್ಮ ಸಂಸ್ಕಾರ ಇರಬೇಕು, ಮತ್ತು ಆ ರೀತಿಯಾಗಿ ನಮ್ಮ ಸಂಸ್ಕಾರ ಇರಬೇಕಾದ್ರೆ ಅದಕ್ಕೆ ನಮ್ಗೆ ಏನಾದರೂ ಒಂದು ಬೇಸ್ ಬೇಕಲ್ಲ, ಏನಾದರೂ ಒಂದು ಬೇಕು. ಯಾಕಂದ್ರೆ ಎಲ್ಲಿವರೆಗೆ ಅದು ಬೇಸ್ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂಪೂರ್ಣ ಸ್ವರೂಪ ಏನಿದೆ ಅದನ್ನ ನಾವು ತಿಳ್ಕೊಳ್ಳೋದು ಅತಿ ಅವಶ್ಯಕ. ಸಂಪೂರ್ಣ ಸ್ವರೂಪ ಅಂದ್ರೆ ಒರಿಜಿನಲ್ ಕ್ವಾಲಿಟೀಸ್ ಏನಿದೆ, ಒರಿಜಿನಲ್ ಸಂಸ್ಕಾರ್ಸ್ ಏನಿದೆ ಅದನ್ನ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾವಾಗ ಅದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತೀವಿ ಆಗ ಅದು ನಮ್ಮಲ್ಲಿ ಇನ್ಕಲ್ಕೇಟ್ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಸಂಸ್ಕಾರಗಳಲ್ಲಿ ಚೇಂಜ್ ಆಗುತ್ತೆ. ಇದೇ ಸಂಸ್ಕಾರದ ಚೇಂಜದ ಆಧಾರ ಮೂಲಕ ಮತ್ತೆ ಪುನಃ ಜಗತ್ತಿನ ಚೇಂಜ್ ಆಗುತ್ತೆ. ಆಗ ಮತ್ತೆ ಪುನಃ ಸತ್ಯುಗದ ಸ್ಥಾಪನೆ ಆಗುತ್ತೆ. ಸೊ ಈ ಒಂದು ಸಂಗಮ ಯುಗ ಏನಾಗಿದೆ, ಇದಕ್ಕೆ ಸಂಗಮ ಯುಗ ಅಂತ ಯಾಕೆ ಹೇಳಲಾಗುತ್ತೆ ಅಂದ್ರೆ, ಯಾಕೆಂದ್ರೆ ಒಂದು ಚಕ್ರದ ಅಂತ್ಯ ಮತ್ತೊಂದು ಚಕ್ರದ ಆದಿಯ ಸಮಯ ಇದು. ಕಲಿಯುಗದ ಅಂತ ಸತ್ಯುಗದ ಆರಂಭ. ಸೊ ಕಲಿಯುಗ ಏನಾಗಿದೆ, ಒಂದ್ ಚಕ್ರದ ಲಾಸ್ಟ್ ಪೀರಿಯಡ್ ಇದೆ, ಮತ್ತೆ ಸತ್ಯುಗ ಏನಾಗಿದೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸೊ ಅದರ ಒಂದು ಮಧ್ಯದಲ್ಲಿ ಏನಿದೆ ಅಲ್ಲ, ಎಲ್ಲಿ ಈ ಎರಡೂ ಯುಗಗಳ ಮೀಟ್ ಆಗುತ್ತೆ, ಸೊ ಅದಕ್ಕೆ ಸಂಗಮ ಯುಗ ಅಂತ ಹೇಳಲಾಗುತ್ತೆ. ಮತ್ತೆ ಇದೇ ಸಮಯದಲ್ಲಿ ಪರಮಾತ್ಮ ಈ ಸೃಷ್ಟಿಗೆ ಬರ್ತಾರೆ. ಯಾಕೆಂದ್ರೆ ಈ ಜಗತ್ತನ್ನ ಪರಿವರ್ತನೆ ಮಾಡ್ಬೇಕಾದ್ರೆ ಆ ಭಗವಂತನಿಗೆ ಈ ಧರೆಗೆ ಬರಲೇಬೇಕು. ಈಗ ಎಷ್ಟೊಂದೆಲ್ಲ ಕುಕರ್ಮಗಳು ನಡೀತಾ ಇದ್ದಾವೆ ಈ ಸೃಷ್ಟಿಯಲ್ಲಿ, ಮತ್ತೆ ಯಾವಾಗ ಬರ್ತಾನೆ ಪರಮಾತ್ಮ? ಈಗಾಗಲೇ ಬಂದಾಯ್ತು.
ಈಗಾಗಲೇ ಬಂದು ಆಗ್ಲೇ ತಮ್ಮ ಕಾರ್ಯನ ಮಾಡ್ತಾ ಇದ್ದಾರೆ. ಸತ್ಯಜ್ಞಾನ ಹಾಗೂ ಸಹಜ ರಾಜಯೋಗನ ಇವಾಗ ಕಲಿಸ್ತಾ ಇದ್ದಾರೆ. ಆದ್ರೆ ಇದು ಗುಪ್ತ ರೂಪದಲ್ಲಿ ಪರಮಾತ್ಮ ಮಾಡ್ತಾ ಇರುವಂತ ಈ ಒಂದು ಕಾರ್ಯ. ಕೆಲವರು ತಿಳ್ಕೊಂಡ್ರೆ, ಯಾರು ತಿಳ್ಕೊಳ್ತಾರೆ ಅದನ್ನ ಈ ಒಂದು ಕಾರ್ಯದಲ್ಲಿ ಅವರು ಸಹಭಾಗಿ ಆಗ್ಬೋದು, ತಮ್ಮಲ್ಲಿ ಅವ್ರ ಪರಿವರ್ತನೆಯನ್ನ ತರ್ಬೋದು. ಸೊ ಈ ಒಂದು ಸಂಗಮ ಯುಗ ಏನಾಗಿದೆ ಅಲ್ಲ, ಕಲ್ಯಾಣಕಾರಿ ಯುಗ ಆಗಿದೆ. ಯಾಕೆಂದ್ರೆ ಈ ಸಂಗಮ ಯುಗದಲ್ಲಿ ಪ್ರತಿಯೊಂದು ಆತ್ಮಗಳದ್ದು ಕಲ್ಯಾಣ ಆಗುತ್ತೆ, ಸಮಯನೇ ಚೇಂಜ್ ಆಗುತ್ತೆ. ಸಮಯದ ಅದಕ್ಕಾಗಿ ಇದಕ್ಕೆ ಕಲ್ಯಾಣಕಾರಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಪರಮಾತ್ಮ ನಿರಾಕಾರ ಶಿವ, ಶಿವ ಅಂದ್ರೇನೆ ಕಲ್ಯಾಣಕಾರಿ. ಅವ್ರು ಯಾವಾಗ ಬರ್ತಾರೆ ಆಗ ಸಮಯನೂ ಸಹ ಕಲ್ಯಾಣ. ಇತರದ್ದು ಏನಾದ್ರೂ ಟೈಮ್ ಪೀರಿಯಡ್ ಇರ್ಬೋದಲ್ಲ ಅಕ್ಕೋರೆ? ಹೇಗೆ 1250 ಇಯರ್ಸ್ದು ಒಂದು ಯುಗ ಅಂತ ಹೇಳಿದ್ರಿ, ಈ ಸಂಗಮ್ ಯುಗದ್ದು ಏನಾದ್ರೂ ಒಂದು ಟೈಮ್ ಪೀರಿಯಡ್ ಇರ್ಬೋದಲ್ಲ? ಟೈಮ್ ಪೀರಿಯಡ್ ಇದೆ, ಅದು 100 ವರ್ಷ. ಅಂದ್ರೆ ಕಲಿಯುಗದ ಅಂತ್ಯ ಹಾಗೂ ಸತ್ಯುಗದ ಆದಿಯ ಸಮಯ ಇದು. 100 years it takes time to take change. ಟ್ರಾನ್ಸ್ಫರ್ ಆಗ್ಲಿಕ್ಕಾಗಿ ಟ್ರಾನ್ಸ್ಫಾರ್ಮೇಷನ್ಗೆ 100 years ಬೇಕು, ಬೇಕಾಗುತ್ತೆ. ಸೊ ಇವಾಗ ಇದು ಸಮಯ ನಡೀತಾ ಇದೆ. ಸೊ ಇದು ಕಲ್ಯಾಣಕಾರಿ ಸಮಯ. ಅದಕ್ಕಾಗಿ ನಾವು ಈ ಒಂದು ಏನ್ ದೃಶ್ಯ ಇದೆ ಅದನ್ನ ನಾವು ಸ್ವಸ್ತಿಕದ ರೂಪದಲ್ಲಿ ತೋರಿಸ್ತೀವಿ. ಇವತ್ತು ನೋಡಿ, ಅನೇಕರು ತಾವು ಕೇಳಿರ್ಬೋದು, ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಥವಾ ಮನೆ ಗೃಹ ಪ್ರವೇಶ ಮಾಡಬೇಕು, ಅಲ್ಲಿ ನಾವ್ ಏನ್ ಮಾಡ್ತೀವಿ, ಸ್ವಸ್ತಿಕವನ್ನ ತೆಗಿತೀವಿ. ಸ್ವಸ್ತಿಕಾಗೆ ಅವ್ರು ಏನಂತ ಹೇಳ್ತಾರೆ, ಶುಭ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ವಸ್ತಿಕವನ್ನ ತೆಗಿತಾರೆ. ವಾಸ್ತವಿಕವಾಗಿ ಸ್ವಸ್ತಿಕ ಅಂದ್ರೆ ಏನು? ಸ್ವಸ್ತಿಕ ಅಂದ್ರೆ ಸು ಅಸ್ಥಿ. ಸು ಅಸ್ಥಿ ಅಂದ್ರೆ ಜೋ ಹೈ ಹಿ ಶುಭ, ಯಾವ್ದು ಇರೋದೇನೆ ಶುಭ, ಅದಕ್ಕೆ ಸ್ವಸ್ತಿಕ ಅಂತ ಹೇಳಲಾಗುತ್ತೆ. ಅಂದ್ರೆ ಏನೇ, ಅದಕ್ಕಾಗಿ ನೋಡಿ ಗೀತೆಯಲ್ಲಿನೂ ಸಹ ಬರೀಲಾಗಿದೆ, ಜೋ ಹುವಾ ಅಚ್ಚಾ ಹುವಾ, ಜೋ ಹೋ ರಹಾ ಹೈ ಅಚ್ಚಾ ಹೋ ರಹಾ ಹೈ, और जो होगा वो और ही अच्छा होगा. ಏನಾಗಿದೆಯೋ ಅದು ಒಳ್ಳೇದೆ, ಏನಾಗ್ತಾ ಇದೆ ಅದನ್ನು ಒಳ್ಳೇದೆ, ಭವಿಷ್ಯದಲ್ಲಿ ಏನಾಗೋದಿದೆ ಅದನ್ನು ಅತಿ ಒಳ್ಳೇದೇನೆ. ಸೊ ಯಾವುದೇ ಸಮಯ ಏನೇ ಇರ್ಲಿ ಅದು ಒಳ್ಳೆ ಸಮಯನೇ ಆಗಿದೆ. ಕೆಲವೊಂದ್ ಬಾರಿ ನಾವ್ ಏನ್ ಮಾಡ್ಬಿಡ್ತೀವಿ, ಈ ಸಮಯ ಸರಿ ಇಲ್ಲ, ಇವಾಗ ತಿಳ್ಕೊಳ್ಳಿ ಏನಾದ್ರೂ ಆಯ್ತು, ತಪ್ಪಾಯ್ತು ಅಥವಾ ಏನಾದ್ರೂ ಲಾಸ್ ಆಯ್ತು, ಅವಾಗ ನಾವ್ ಏನಂತ ಹೇಳ್ತೀವಿ, ನಮ್ ಸಮಯ ಚೆನ್ನಾಗಿಲ್ಲ, ನಮ್ ಸಮಯ ಸರಿ ಇಲ್ಲ ಅಂತ ಹೇಳ್ತೀವಿ. ಹೌದು ತಾನೆ? ನಾವು ನಮ್ಮ ದೋಷನ ನಾವೇನ್ ಮಾಡ್ತೀವಿ, ಸಮಯಕ್ಕೆ ಹಾಕ್ಬಿಡ್ತೀವಿ. ಆಕ್ಚುಲಿ ಸಮಯ ಸರಿ ಇಲ್ಲ ಅಂತಿಲ್ಲ, ಸಮಯ ಹೇಗಿದೆಯೋ ಅದು ಹಾಗೆ ನಡೀತಾನೆ ಇರುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಸಮಯದಲ್ಲಿ ನಮ್ಮ ಪಾಸ್ಟ್ ಕರ್ಮ ಏನಿದೆ ಅಲ್ಲ ಅದು ಎದುರುಗಡೆ ಬರುತ್ತೆ. ಯಾವಾಗ ಪಾಸ್ಟ್ ಕರ್ಮ ಆ ಸಮಯದಲ್ಲಿ ಎದುರುಗಡೆ ಬಂದಾಗ ಆಗ ಅಲ್ಲಿ ನಾವು ಅನ್ಸಕ್ಸೆಸ್ಸು ಆಗ್ಬೋದು. ಸೊ ಇವತ್ತು ಏನೆಲ್ಲ ಆಗ್ತಾ ಇದೆ ಅದು ಕರ್ಮ ಫಿಲಾಸಫಿ ಮೂಲಕನೇ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವು ಸಮಯಕ್ಕೆ ನಾವು ದೋಷ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಸಹ ನಾವು ಸಮಯಕ್ಕೆ ದೋಷ ಕೊಡ್ತೀವಿ. ಯಾಕೆಂದ್ರೆ ಚಿಕ್ಕವರಿದ್ದಾಗಿಂದ ಅದು ಅಭ್ಯಾಸ ಮಾಡಿಸ್ಲಾಗಿದೆ. ಇವಾಗ ನೋಡಿ, ಒಂದ್ ಚಿಕ್ಕ ಮಗು ಇನ್ನ ನಡೆಯಕ್ ಬರುವುದಿಲ್ಲ, ನಡಿಬೇಕಂದ್ರೆ ಕಲಿತದ. ಚಿಕ್ಕ ಮಗು ಅದಕ್ಕೆ ನಡೆಯಕ್ ಬರೋದಿಲ್ಲ, ಅದು ಕಲಿತಾ ಇರ್ಬೇಕಾದ್ರೆ ಎಷ್ಟು ಸಲ ಬೀಳುತ್ತೆ, ಎಷ್ಟು ಸಲ ಎದ್ದೇಳುತ್ತೆ. ಹೌದು ತಾನೆ? ಸೊ ಆ ಸಮಯದಲ್ಲಿ ಏನ್ ಮಾಡ್ತೀವಿ ನಾವು, ತಾಯಿ ತಂದೆ ಆ ಮಗುಗೆ ಒಂದು ಹೆಲ್ಪ್ ಮಾಡ್ತೀವಿ, ಕೈಯನ್ನ ಹಿಡಿತೀವಿ, ನಡೆಸ್ತೀವಿ. ಹೌದು ತಾನೆ? ಆದ್ರೆ ಆ ಮಗುಗೆ ಎಷ್ಟು ಕ್ಯೂರಿಯಾಸಿಟಿ ಇರ್ತದೆ, ಎಷ್ಟು ಕುತೂಹಲ ಇರುತ್ತೆ ಅಂದ್ರೆ ನಾನಾಗಿ ನಾನು ನಡಿಬೇಕು ಅನ್ನೋಂತ ಒಂದು ಕುತೂಹಲ ಇರುತ್ತೆ. ಸೊ ತಾಯಿ ಏನಾದ್ರೂ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಮಗು ಏನ್ ಮಾಡುತ್ತೆ, ತಾನಾಗಿ ನಡಿಯಕ್ ಹೋಗುತ್ತೆ. ಅದೇ ನಡಿತಾ ನಡಿತಾ ಏನಾಗುತ್ತೆ, ಮತ್ತೆ ಬಿದ್ದೋಗುತ್ತೆ ಮಗು. ಅವಾಗ ಆ ಮಗುಗೆ ಭಯ ಆಗಿ ಹೋಗುತ್ತೆ, ಏನು ಎಲ್ಲಿ ನನ್ನ ಅಮ್ಮ ಬಂದು ನನ್ನನ್ನ ಬೈತಾಳೆ ಅಂತ ಒಂದು ಭಯ ಇರುತ್ತೆ. ಅದಕ್ಕಾಗಿ ಅದು ಅಳಕ್ ಶುರು ಮಾಡುತ್ತೆ. ಕಣ್ಣಲ್ಲಿ ನೀರು ಇರೋದಿಲ್ಲ, ಏನೂ ಇರೋದಿಲ್ಲ, ಆದ್ರೆ ಒಳಗಡೆ ಭಯ, ಅಮ್ಮ ಬಂದು ನನ್ನನ್ನ ಏನ್ ಮಾಡ್ತಾಳೆ, ಬೈತಾಳೆ ಅಂತ ಹೇಳ್ಬಿಟ್ಟು ಅಳಕ್ ಶುರು ಮಾಡುತ್ತೆ. ಅವಾಗ ಅಮ್ಮ ಬಂದು, ಅಯ್ಯೋ ನೀನ್ ಬಿದ್ದ, ಅಯ್ಯೋ ನಿನ್ ತಪ್ಪಿಲ್ಲ, ಇದ್ರ ತಪ್ಪಿದೆ, ಈ ಒಂದು ನೆಲಕ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಅಮ್ಮ ಏನ್ ಮಾಡ್ತಾಳೆ, ಆ ನೆಲಕ್ಕೆ ಬಡಿತಾಳೆ. ಅವಾಗ ಮಗು ಏನಾಗುತ್ತೆ, ನನ್ ತಪ್ಪಿಲ್ಲ, ತಪ್ಪಿರೋದು ಈ ನೆಲದ್ದು, ಅದಕ್ಕಾಗಿ ನಾನ್ ಬಿದ್ದೆ ಅಂತ ಹೇಳ್ಬಿಟ್ಟು ಆ ಮಗು ಏನಾಗುತ್ತೆ, ಶಾಂತ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಹೌದು ತಾನೆ? ಅದಕ್ಕೆ ಸಮಾಧಾನ ಆಗಿ ಹೋಗುತ್ತೆ. ಹಾಗೇನೆ ಚಿಕ್ಕವರಿದ್ದಾಗಿಂದ ನಾವ್ ಏನ್ ಮಾಡ್ತಾ ಬಂದ್ವಿ, ನಮ್ಮ ತಪ್ಪನ್ನು ಸಹ ನಾವು ಬೇರೆಯವ್ರಿಗೆ ಹಾಕ್ತಾ ಬಂದ್ವಿ. ಸೊ ಸಮಯದಲ್ಲಿ ಯಾವಾಗ ಕೆಲವೊಂದ್ ಕಡೆಗೆ ನಮ್ಗೆ ಅಸಫಲ್ ಸಿಗುತ್ತೆ ಅಥವಾ ಯಾವುದೇ ಒಂದು ತೊಂದರೆ ಆದಾಗ ಅವಾಗ ನಾವ್ ಏನ್ ಮಾಡ್ತೀವಿ, ಸಮಯಕ್ಕೆ ದೋಷಾರ್ಪಣೆ ಮಾಡ್ತೀವಿ. ಆದ್ರೆ ಆ ತೊಂದರೆ ಬಂದಿರೋದು, ಆ ಪರಿಸ್ಥಿತಿ ಬಂದಿರೋದು, ಅಥವಾ ನಾವು ಏನ್ ಅನ್ಸಕ್ಸಸ್ ಆಗಿದ್ದೀವಿ
ಅದ್ರ ಕಾರಣ ಏನು ಅಂದರೆ ಯಾವುದೋ ಒಂದು ಪಾಸ್ಟ್ ಕರ್ಮ ಅಲ್ಲಿ ಅಡ್ಡ ಬಂತು. ಸೊ ಅದ್ರ ಕಾರಣ ನಮಗೆ ಸಕ್ಸಸ್ ಸಿಕ್ಕಿಲ್ಲ. ಆದರೆ ನಾವು ಅದೇನು ಮಾಡ್ತೀವಿ, ಸಮಯಕ್ಕೆ ಹಾಕ್ತೀವಿ. ಸೊ ಸಮಯಕ್ಕೆ ನಾವು ದೋಷ ಕೊಡೋದು ಇದನ್ನು ಒಂದು ರೀತಿಯಲ್ಲಿ ಅಜ್ಞಾನತೆನೆ. ಮತ್ತೆ ಮತ್ತೊಂದು ವಿಷಯ ಏನು ಅಂದರೆ ಸಮಯ ಎಂದಿಗೂ ಅಕಲ್ಯಾಣ ಮಾಡೋದಿಲ್ಲ. ಸಮಯ ಎಂದಿಗೂ ಅಕಲ್ಯಾಣ ಇಲ್ಲ, ಅದು ಕಲ್ಯಾಣ ಇದೆ, ಅದಕ್ಕೆ ಗೊತ್ತಿದೆ. ಕೆಲವೊಂದು ಬಾರಿ ಎದುರುಗಡೆ ನಮ್ಗೆ ಅಕಲ್ಯಾಣ ಕಾಣಿಸುತ್ತೆ, ಆದ್ರೆ ಅದರ ಹಿಂದೆ ಏನಾದ್ರೂ ಒಂದು ಕಲ್ಯಾಣ ಇರುತ್ತೆ. ಇವಾಗ ನೋಡಿ, ಯಾವುದೇ ನಮ್ಮ ಪಾಸ್ಟ್ ಕರ್ಮ ಎದುರುಗಡೆ ಬಂತು, ಅದಕ್ಕಾಗಿ ನಾವ್ ಏನಾದ್ವಿ ಅನ್ಸಕ್ಸಸ್ ಆದ್ವಿ. ಹೌದು ತಾನೆ? ಅಂದ್ರೆ ಇಲ್ಲಿ ನಮ್ದು ಏನಾಯ್ತು, ಕಾರ್ಮಿಕ್ ಅಕೌಂಟ್ ಸೆಟಲ್ ಆಗಕ್ಕೆ ಶುರು ಆಯ್ತು. ಸೊ ಕಾರ್ಮಿಕ್ ಅಕೌಂಟ್ ನಮ್ದು ಕಳೆದು ಹೋಗ್ತಾ ಇದೆ ಅಥವಾ ಸೆಟಲ್ ಆಗ್ತಾ ಇದೆ, ಇದನ್ನು ಒಳ್ಳೇದೇನೆ ಅಲ್ಲ? ಹೌದು ತಾನೆ? ಇವಾಗ ನೋಡಿ, ಹೇಗೆ ತಾವು ಬ್ಯಾಂಕ್ ದಲ್ಲಿ ಲೋನ್ ತಗೊಂಡಿದ್ರಿ, ಎಷ್ಟೆಷ್ಟು ನೀವು ಲೋನ್ ತುಂಬ್ತಾ ಹೋಗ್ತೀರಿ ಅಷ್ಟು ನಿಮ್ಗೆ ಏನ್ ಫೀಲ್ ಆಗುತ್ತೆ? ಖುಷಿ ಆಗುತ್ತೆ, ರಿಲ್ಯಾಕ್ಸ್ ಆಗ್ತೀರಿ, ಹಗುರತೆ ಅನುಭವ ಮಾಡ್ತೀರಿ. ಹೌದು ತಾನೆ? ಹಾಗೇನೆ. ಆದ್ರೆ ನಾವ್ ಏನ್ ಮಾಡ್ತೀವಂದ್ರೆ ಸಮಯಕ್ಕೆ ದೋಷ ಕೊಟ್ಬಿಡ್ತೀವಿ. ಸೊ ಯಾವುದೇ ಸಮಯ ಇರ್ಲಿ, ಏನೇ ಇರ್ಲಿ, ಅದು ಒಳ್ಳೇದೇ. ಇದಕ್ಕಾಗಿ ಒಂದು ಚಿಕ್ಕ ಕಥೆ ತಾವು ಕೇಳಿರ್ಬೋದು, ಅಕ್ಬರ್ ಮತ್ತು ಬಿರ್ಬಲ್. ಒಂದ್ಸಲ ಅಕ್ಬರ್ ಹಾಗೂ ಬಿರ್ಬಲ್ ಇಬ್ರು ಕೂತ್ಕೊಂಡು ಮಾವಿನ ಹಣ್ಣು ತಿನ್ಬೇಕಾದ್ರೆ ಅಕ್ಬರ್ ಅವರು ಮಾವಿನ ಹಣ್ಣು ಕಟ್ ಮಾಡ್ತಾ ಮಾಡ್ತಾ ತಮ್ಮ ಬೆರಳನ್ನೇ ಕಟ್ ಮಾಡ್ಕೊಂಡಿದ್ರಂತೆ, ಸ್ವಲ್ಪ ಕಟ್ಟಾಗಿತ್ತಂತೆ. ಅವಾಗ ಬಿರ್ಬಲ್ ಅಲ್ಲಿ ಹೇಳಿದ್ರಂತೆ, ಆಗಿದ್ದೆಲ್ಲ ಒಳ್ಳೇದಾಯ್ತು ಅಂತ. ಅವಾಗ ಅಕ್ಬರನ್ಗೆ ಸಿಟ್ಟು ಬರುತ್ತೆ, ನನ್ನ ಬೆರಳು ಕಟ್ಟಾಯ್ತು, ರಕ್ತ ಬಂತು, ಆದ್ರೆ ಬಿರ್ಬಲ್ ಏನಂತ ಹೇಳ್ತಾ ಇದ್ದಾನೆ, ಒಳ್ಳೇದಾಯ್ತು ಅಂತ ಹೇಳ್ತಾನೆ. ಅದಕ್ಕೆ ಸಿಟ್ಟಿನಿಂದ ಬಂದು ಆ ಬಿರ್ಬಲನ್ಗೆ ಏನ್ ಮಾಡ್ತಾನೆ, ಜೈಲ್ಗೆ ಹಾಕ್ತಾನೆ. ಜೈಲ್ಗೆ ಹಾಕಿದಾಗ ಆಮೇಲೆ ಸ್ವಲ್ಪ ಸಮಯ ಆದ ನಂತರ ಅವನ್ಗೆ ಬೇಟೆ ಆಡಕ್ ಹೋಗ್ಬೇಕಾಗುತ್ತೆ ಕಾಡಿನಲ್ಲಿ. ಸೊ ಹೋಗ್ತಾ ಇರ್ತಾನೆ, ಒಬ್ನೇ ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಕಾಡು ಜನಗಳು ಒಂದು ಶಿಕಾರಕ್ಕಾಗಿ ಅವ್ರು ಬಂದಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಬಲಿ ಬೇಕಾಗಿತ್ತು, ಕಾಳಿಕಾ ದೇವಿ ಅವ್ರಿಗೆ ನರಬಲಿ ಬೇಕಾಗಿತ್ತು. ಅದಕ್ಕಾಗಿ ಅವರು ನರಬಲಿ ಹುಡುಕ್ಲಿಕ್ಕಾಗಿ ಆ ಕಾಡು ಜನಗಳು ಬರ್ತಾ ಇದ್ರು. ಅವಾಗ ಅಲ್ಲಿ ನೋಡಿದ್ರು ರಾಜ ಬರ್ತಾ ಇರೋದು. ಆ ಕಾಡು ಜನಗಳಿಗೆ ಗೊತ್ತಿಲ್ಲ ಇವರು ರಾಜ ಆಗಿದ್ದಾರೆ ಅಂತ, ಯಾಕಂದ್ರೆ ವೇಷಭೂಷ ಬದಲಾವಣೆ ಮಾಡಿ ಅವರು ಶಿಕಾರಕ್ಕೆ ಬಂದಿರೋದು ಅಕ್ಬರ್ ರಾಜ ಅವರು. ಸೊ ಆಮೇಲೆ ಕೊನೆಗೆ ಅವನನ್ನ ಹಿಡ್ಕೊಂಡು ಹೋಗ್ತಾರೆ. ಅಕ್ಬರನ್ಗೆ ಹಿಡ್ಕೊಂಡು ಹೋದಾಗ ನರಬಲಿ ಕೊಡ್ಬೇಕಾದ್ರೆ ಫಸ್ಟ್ ಪ್ರತಿಯೊಂದು ಅಂಗಗಳನ್ನ ಚೆಕ್ ಮಾಡ್ತಾರೆ, ಎಲ್ಲಿ ಯಾವುದು ಏನು ಡ್ಯಾಮೇಜ್ ಆಗಿಲ್ಲ ತಾನೆ. ಯಾಕಂದ್ರೆ ಡ್ಯಾಮೇಜ್ ಆಗಿರೋದು ಬಾಡಿ ದೇವಿ ಸ್ವೀಕಾರ ಮಾಡೋದಿಲ್ಲ ಅನ್ನೋಂಥ ಅವರು ನಂಬಿಕೆ ಇತ್ತು. ಸೊ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಬ್ರದ್ದು ದೃಷ್ಟಿ ಆ ಬೆರಳ ಮೇಲೆ ಹೋಗುತ್ತೆ. ಅದರಿಂದ ಅವರು ಹೇಳ್ತಾರೆ, ದೇವಿಗೆ ಈ ಬಲಿ ಸ್ವೀಕಾರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಬಿಡ್ತಾರೆ. ಅವಾಗ ರಾಜಂಗೆ ಗೊತ್ತಾಯ್ತು, ಹೌದಲ್ಲ ಇದು ಒಳ್ಳೇದೇನೆ ಆಯ್ತಲ್ಲ ಅಂತ. ಸೊ ತಕ್ಷಣ ಅವನು ಹೋಗಿ ಅರಮನೆಗೆ ಹೋಗಿ ಬಿರ್ಬಲನ್ಗೆ ಜೈಲಿಂದ ಬಿಡಿಸ್ತಾನೆ. ಅವಾಗ ಬಿರ್ಬಲ್ ಏನಂತ ಹೇಳ್ತಾನಂದ್ರೆ, ಒಳ್ಳೇದಾಯ್ತು ನೀವು ನನಗೆ ಜೈಲಲ್ಲಿ ಹಾಕಿರೋದು. ಅವಾಗ ರಾಜಂಗೆ ಮತ್ತೆಷ್ಟು ಆಶ್ಚರ್ಯ ಆಗ್ತದೆ, ಅರೆ ನಾನು ಇವನ್ ಜೈಲಲ್ಲಿ ಹಾಕಿದ್ದೀನಿ, ಅದಕ್ಕೂ ಇವನು ಒಳ್ಳೇದಂತ ಹೇಳ್ತಾ ಇದ್ದಾನಲ್ಲ, ಹೇಗೆ ಅಂತ ಪ್ರಶ್ನೆ ಕೇಳಿದಾಗ ಆಗ ಬಿರ್ಬಲ್ ಅವ್ರು ಹೇಳ್ತಾರೆ, ನೋಡಿ ರಾಜ್ರೆ, ತಾವು ಹೋದ್ರಿ, ತಮ್ಮ ಬೆರಳು ಕಟ್ಟಾಯ್ತು, ನೀವು ಎಸ್ಕೇಪ್ ಆದ್ರಿ, ಆದ್ರೆ ನಂದೇನೂ ಆಗಿದ್ದಿಲ್ಲ. ನಾನು ನಿಮ್ ಜೈಲಲ್ಲಿ ಇರ್ತಾ ಇರ್ಲಿಲ್ಲ ಅಂದ್ರೆ ನೀವು ನನ್ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ರಿ, ಆದ್ಮೇಲೆ ನಾನ್ ಸಿಕ್ಕಾಕೋತಿದ್ದೆ, ನನ್ ಬಲಿ ಆಗ್ತಾ ಇತ್ತು. ಅದಕ್ಕಾಗಿ ಏನಾಯ್ತು ಅಲ್ಲ, ಒಳ್ಳೇದಾಯ್ತು. ಎದುರುಗಡೆ ನಮ್ಗೆ ಒಳ್ಳೇದ್ ಕಾಣಿಸೋದಿಲ್ಲ, ಆದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಒಳ್ಳೇದಿದ್ದೇ ಇರುತ್ತೆ. ಅದಕ್ಕಾಗಿ ನಾವು ಸಮಯಕ್ಕೆ ಅಕಲ್ಯಾಣ ಸಮಯ ಅಥವಾ ಸಮಯ ಸರಿ ಇಲ್ಲ ಅಂತ ಇದು ಹೇಳಕ್ಕೆ ಸಾಧ್ಯ ಇಲ್ಲ. ಅಕ್ಕರ್, ತಾವು ಹೋದ್ ಸಂಚಿಕೆಯಲ್ಲಿ ಹೇಳಿದ್ರಿ ಪರಮಾತ್ಮ ಈ ಸೃಷ್ಟಿ ರಚಯಿತ ಅಲ್ಲ ಅಂತ. ಈಗ ನೀವು ಹೇಳಿದ್ರಿ ಪರಮಾತ್ಮನೇ ಸ್ವಯಂ ಈ ಸೃಷ್ಟಿ ರಚಯಿತ ಇದ್ದಾರೆ, ಬಂದು ಪರಿವರ್ತನೆ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ. ಈ ಮಾತೇನೋ ನಂಗೆ ಕ್ಲಿಯರ್ ಆಗ್ಲಿಲ್ಲ. ರಚಯಿತ ಅಂದ್ರೆ ಇದು ಅರ್ಥ ಇದು ಇಲ್ಲ, ಇದು ಇಲ್ಲಿ ಪರಮಾತ್ಮ ಬಂದು ಕ್ರಿಯೇಟ್ ಮಾಡಿಲ್ಲ. ಆದ್ರೆ ಹಳೇದನ್ನ ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಹೊಸದನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಲೆಕ್ಕದಲ್ಲಿ ನಾವು ಏನಂತ ಹೇಳಿದ್ವಿ, ಪರಮಾತ್ಮನ್ಗೆ ರಚಯಿತ ಅಂತ ಹೇಳಿದ್ವಿ. ಆದ್ರೆ ಈ ಸೃಷ್ಟಿನೂ ಅವಿನಾಶಿ, ಪರಮಾತ್ಮನೂ ಅವಿನಾಶಿ ಹಾಗೂ ಆತ್ಮನೂ ಅವಿನಾಶಿ. ಈ ಸೃಷ್ಟಿನೂ ಅನಾದಿ ಅವಿನಾಶಿ ಆಗಿದೆ. ಯಾವುದು ಎವ್ರಿ 5000 years ಇದು ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಪರಮಾತ್ಮಂಗೆ ನಾವು ರಚಯಿತ ಅಂತ ಹೇಳಿರೋದು. ಯಾಕಂದ್ರೆ ಹಳೇದನ್ನ ಹೊಸದನ್ನಾಗಿ ಮಾಡ್ತಾರೆ. ಈ ಹಳೆ ಕಲಿಯುಗಿ ಸೃಷ್ಟಿಯಿಂದ
ಸತ್ಯುಗಿ ಸೃಷ್ಟಿ ಮಾಡ್ತಾರೆ. ಸತ್ಯುಗಿ ಸೃಷ್ಟಿಯನ್ನ ಮಾಡ್ತಾರೆ. ಸೊ ಅದಕ್ಕಾಗಿ ಪರಮಾತ್ಮ ಬಂದು ಇಲ್ಲಿ ಜ್ಞಾನ ಕೊಡ್ತಾರೆ. ಹಾಗೆ ಅದ್ರ ಜೊತೆಗೆ ಶ್ರೀಮತನು ಸಹ ಪರಮಾತ್ಮ ಕೊಡ್ತಾರೆ. ಶ್ರೀಮತ್ ಅಂದ್ರೆ ಪರಮಾತ್ಮ ಏನ್ ನಮ್ಗೆ ಮತ ಕೊಡ್ತಾ ಇದ್ದಾರೆ ಅದು ಶ್ರೇಷ್ಠವಾದಂತ ಮತ. ಆ ಶ್ರೀಮತದಂತೆ ಆ ಶ್ರೇಷ್ಠ ಮತದಂತೆ ನಾವು ನಡೆದ್ರೆ ನಮ್ಮಲ್ಲಿ ಚೇಂಜಸ್ ಬರಕ್ ಸಾಧ್ಯ. ಅದೇ ಪರಿವರ್ತನೆಯಿಂದ ಜಗತ್ತು ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಪರಮಾತ್ಮನ್ಗೆ ನಿರ್ದೇಶಕ ಅಂತಲೂ ಸಹ ಹೇಳಲಾಗುತ್ತೆ. ಮತ್ತೆ ಈ ಸೃಷ್ಟಿ ಒಂದು ಡ್ರಾಮಾ ಆಗಿದೆ. ಈ ಡ್ರಾಮಾದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಪಾತ್ರಧಾರಿಯಾಗಿದ್ದೀವಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಇಲ್ಲಿ ರೋಲ್ ಸಿಕ್ಕಿದೆ. ಪ್ರತಿಯೊಬ್ರು ತಮ್ಮ ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಆಕ್ಟರ್ಸ್ ಇದೀವಿ. ಅದಕ್ಕಾಗಿ ಇಲ್ಲಿ ನಾವು ಪ್ರಶ್ನೆ ಕೇಳಕ್ ಸಾಧ್ಯ ಇಲ್ಲ. ಅಯ್ಯೋ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ಅವ್ರು ಯಾಕೆ ಹೀಗ್ ಮಾಡ್ತಾರೆ ಅಂತ ಅದಕ್ಕಾಗಿ ನಾವು ತಲೆ ಕೆಡ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಏನೆಲ್ಲ ಆಗ್ತಾ ಇದೆಯೋ ಇದನ್ನು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇದರಿಂದ ನಮ್ಗೆ ಏನ್ ಕಲಿಕೆ ಸಿಗುತ್ತೆ ಅಂದ್ರೆ ಕಲಿಯಕ್ ಸಿಗುತ್ತೆ ಅಂದ್ರೆ ಏನೇ ಆದ್ರೂ ಅದರಿಂದ ನಾವು ನಮ್ಮ ಸ್ಥಿತಿಯನ್ನ ನಾವು ಅಪ್ಸೆಟ್ ಮಾಡಂಗಿಲ್ಲ. ಯಾಕೆಂದ್ರೆ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಡ್ರಾಮಾ ಅನ್ನುವಂಥ ಈ ಒಂದು ಮಾತು ನಾವು ಈ ಒಂದು ಲೆಸನ್ ಇಂದ ನಾವು ಕಲಿಬಹುದು. ಸೊ ಏನೆಲ್ಲ ಆಗ್ತಾ ಇದೆ ಅದೇನು ಹೊಸದಲ್ಲ. ಯಾಕಂದ್ರೆ 5000 ವರ್ಷ ಹಿಂದೆನೂ ಆಗಿತ್ತು, ಇವಾಗಲೂ ಆಗ್ತಾ ಇದೆ, ಇನ್ನು ಪುನಃ ಮುಂದೆನೂ ಆಗುತ್ತೆ. ಹೇಗೆ ನಿನ್ನೆ ಮಧ್ಯಾಹ್ನ 12 ಗಂಟೆನೂ ಆಗಿತ್ತು, ಇವತ್ತು ಆಗುತ್ತೆ ಮಧ್ಯಾಹ್ನ 12 ಗಂಟೆ, ನಾಳೆನೂ ಏನಾಗುತ್ತೆ 12 ಗಂಟೆ. ಯಾಕಂದ್ರೆ ರಿಪಿಟೇಷನ್ ಆಯ್ತಲ್ಲ, ಹಾಗೆ ಈ ಸೃಷ್ಟಿ ಚಕ್ರನು ರಿಪಿಟೇಷನ್ ಆಗುತ್ತೆ. ಏನೆಲ್ಲ ಆಗ್ತಾ ಇದೆ ಅದು 5000 ವರ್ಷ ಹಿಂದೆನೂ ಆಗಿತ್ತು, ಇವಾಗ್ಲೂ ಆಗ್ತಾ ಇದೆ, ಮತ್ತೆ ಪುನಃ ಮುಂದೆನೂ ಆಗುತ್ತೆ. ಸೊ ಅದಕ್ಕಾಗಿ ಯಾವುದೇ ಏನು ಹೊಸದಲ್ಲ ಅನ್ನುವಂತ ಈ ಒಂದು ಯಾವಾಗ ನಮ್ಗೆ ತಿಳುವಳಿಕೆ ಸಿಗುತ್ತೆ ಅವಾಗ ಏನೇ ಪರಿಸ್ಥಿತಿ ಬಂದ್ರು ಎಂತ ಸಮಸ್ಯೆ ಬಂದ್ರು ಸಹ ನಾವು ನಮ್ಮ ಸ್ಥಿತಿಯನ್ನ ಅಪ್ ಡೌನ್ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಸ್ಥಿತಿಯನ್ನ ಏಕಾಗ್ರವಾಗಿ ಇಟ್ಕೊಂಡು ನಾವು ಇನ್ನ ಮುಂದೆ ಬರೀಬಹುದು. ಅಕ್ಕವರೇ, ನೀವಂದ್ರೆ ಪರಮಾತ್ಮ ಪರಿವರ್ತನೆ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ. ಈ ಪರಿವರ್ತನೆ ಕಾರ್ಯದಲ್ಲಿ ನಾವು ಕೂಡ ಸಹಯೋಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಾವು ಆಗ್ಬೋದು. ಯಾಕೆಂದ್ರೆ ಒಬ್ರನಿಂದ ಇದು ಜಗತ್ತು ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರ ಸಹಯೋಗ ಬೇಕು. ಸೊ ಇಲ್ಲಿ ಪರಮಾತ್ಮ ಏನ್ ಸಹಯೋಗ ಕೇಳ್ತಾ ಇದಾರಂದ್ರೆ ಸ್ವಯಂನ ಪರಿವರ್ತನೆ. ಸ್ವಯಂನ ಪರಿವರ್ತನೆ ಅಂದ್ರೆ ಸಂಸ್ಕಾರ ಪರಿವರ್ತನೆ. ಯಾವಾಗ ನಾವು ನಮ್ಮಲ್ಲಿ ಸಂಸ್ಕಾರಗಳ ಪರಿವರ್ತನೆಯನ್ನ ತರ್ತೀವಿ, ಸಂಸ್ಕಾರ ಪರಿವರ್ತನೆ ಅಂದ್ರೆ ನಮ್ಮ ಒರಿಜಿನಲ್ ಸಂಸ್ಕಾರಗಳನ್ನ ನಾವು ನಮ್ಮಲ್ಲಿ ತಂದ್ಕೊಡ್ಬೇಕು. ಅಂದ್ರೆ ಇದೇ ಇವತ್ತು ನಮ್ಮಲ್ಲಿ ಆ ಸಂಸ್ಕಾರ, ಅದು ಕೇವಲ ಅದನ್ನ ಜಾಗೃತ ಮಾಡ್ಬೇಕು. ಯಾವಾಗ ನಾವು ಈ ಸಂಸ್ಕಾರಗಳನ್ನ ಜಾಗೃತ ಮಾಡ್ತೀವಿ ಅವಾಗ ಖಂಡಿತವಾಗ್ಲು ಈ ಜಗತ್ತು ಸಹ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಒಂದು ಮಾನ್ಯತೆ ಇದೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಎಲ್ಲಿವರೆಗೆ ನಾವು ನಮ್ಮನ್ನು ನಾವು ಪರಿವರ್ತನೆ ಮಾಡೋದಿಲ್ಲ, ವಿಶ್ವ ಪರಿವರ್ತನೆನೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಸ್ವಯಂ ಪರಿವರ್ತನೆ ನಾವು ಪರಮಾತ್ಮನ ಕಾರ್ಯದಲ್ಲಿ ನಾವು ಸಹಯೋಗಿಗಳು ಆಗಕ್ಕೆ ಸಾಧ್ಯ. ಸೊ ಅದು ಸ್ವಪರಿವರ್ತನೆ ಹೇಗೆ ಮಾಡಬೇಕು ಅನ್ನೋಂಥದ್ದೇನೆ ಈ ಶಿಕ್ಷಣ ಪರಮಾತ್ಮ ಬಂದು ಇಲ್ಲಿ ನಮ್ಗೆ ಕೊಡ್ತಾರೆ. ಇದೇ ಸತ್ಯ ಜ್ಞಾನ ಪರಮಾತ್ಮ ನಮ್ಗೆ ಇಲ್ಲಿ ಕೊಡೋದು. ಒಳ್ಳೇದಕ್ಕೋರೆ, ನಾವು ಸಹ ಈ ಪರಿವರ್ತನೆ ಕಾರ್ಯದಲ್ಲಿ ಸಹಯೋಗಿ ಆಗ್ತೀವಿ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡಿ ಈ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನಿಮಿತ್ತರಾಗ್ತೀವಿ. ಮತ್ತೆ ಪುನಃ ಭೇಟಿಯಾಗೋಣ. ಅಷ್ಟುವರೆಗೂ ಧನ್ಯವಾದಗಳು.